ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾವು ಸಿಲ್ಗುರಿಯಿಂದ ಗುವಾಹಟಿ ಹೋಗ್ತಾ ಇದ್ದೀವಿ. ಡೇ 9 ಸ್ನೇಹಿತರೆ. ಇದು ಆಕ್ಚುಲಿ ನೆನ್ನೆ ತುಂಬಾ ನಡೀತು, ಏನು ಅಂತೆಲ್ಲ ಲಾಗಲ್ಲಿ ಹೇಳ್ತೀನಿ. ಬೋತ್ BMW F850 ಅಂಡ್ ಹಿಮಾಲಯನ್ 411 ಬೋತ್ ಹ್ಯಾಡ್ ಇಶ್ಯೂಸ್ ಸ್ನೇಹಿತರೆ, ನಮ್ಮ ದುರದೃಷ್ಟ. ಹಾಗಾಗಿ ಸಿಲಿಗುರಿಲಿ ಎಕ್ಸ್ಟ್ರಾ ಡೇ ಇದ್ವಿ, ಅದೆಲ್ಲ ನಿಮ್ಗೆ ವ್ಲಾಗಲ್ಲಿ ಹೋಗ್ತಾ ಹೇಳ್ತೀನಿ. ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಯಾಕಂದ್ರೆ ಪ್ರತಿ ದಿವಸ ಕಾಂಟೆಂಟ್ ಪೋಸ್ಟ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಡ್ ಇನ್ನೊಂದು ಏನು ಅಂದ್ರೆ, ಈ ಒಂದು ಜಾಗದಲ್ಲಿ ನಾವು ಸಿಲಿಗುರಿಲಿ ಏನಿದ್ವಿ ಅದು ಬಂದು ಕನ್ನಡಿಗ ಓನರ್ ಸ್ನೇಹಿತರೆ. ಸೊ ಅವ್ರು ಬಂದು ಮಾತಾಡ್ಸಿದ್ರು ಇವಾಗ. ತುಂಬಾ ಖುಷಿ ಆಯ್ತು ಮಾತಾಡಿ. ಸರ್ ಬನ್ನಿ ಸರ್. ಇವರು ಬೆಂಗಳೂರು ಅವ್ರ ಅಂತ. ಬೆಂಗಳೂರು. ಯಾರನ್ನ ಇಲ್ಲಿ ಸಿಲಿಗುರಿಗೆ ಬಂದ್ರೆ ಇಲ್ಲಿ ಬರ್ಬೋದು ಸ್ನೇಹಿತರೆ. ಸೆಂಟ್ರಲ್ ಕೋರ್ಟ್. ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ನಾಳೆ ಆಕ್ಚುಲಿ ಇವತ್ತು ನೈಟ್ ಆಕ್ಚುಲಿ ನ್ಯೂ ಇಯರ್. ನಂಗೆ ಗೊತ್ತಿಲ್ಲ ನೀವು ಯಾವಾಗ ವಿಡಿಯೋ ನೋಡ್ತಾ ಇರ್ತೀರಾ ಅಂತ, ಬಟ್ ಟುಡೇ ಇಸ್ ದ ಲಾಸ್ಟ್ ಡೇ ಆಫ್ 2024 ಸ್ನೇಹಿತರೆ. ನಿಮ್ಮ ಎಲ್ಲ ನೆಗೆಟಿವಿಟಿ, ನಿಮ್ ಕಾಲ್ ಎಳ್ದವರು, ನಿಮ್ ರೇಗ್ಸ್ದವರು, ನಿಮ್ ಕೈಯಲ್ಲಿ ಆಗಲ್ಲ ಅಂದವರು ಎಲ್ಲರನ್ನೂ ಸೈಡ್ ಗಿಡಿ ಜಸ್ಟ್ ಪಾಸಿಟಿವ್ ಎನರ್ಜಿನ 2025 ತಗೊಂಡೋಗಿ ಸ್ನೇಹಿತರೆ. 2025 ಇಡೀ ವರ್ಷ ನಿಮ್ಮದಾಗಿರ್ಲಿ, ನೀವು ಅನ್ಕೊಂಡಿರಂಗಾಗ್ಲಿ, ನೀವು ಬಯಸಿದೆಲ್ಲ ಆಗ್ಲಿ, ನಿಮ್ಗೆ ಒಳ್ಳೇದೇ ಆಗ್ಲಿ ಸ್ನೇಹಿತರೆ. ಯಾರೇ ಆಗಿರ್ಲಿ ಸ್ನೇಹಿತರೆ, ನಮ್ಮ ಶತ್ರುಗಳಾಗಿರ್ಲಿ, ನಮ್ಮ ಗೆಳೆಯರಾಗಿರ್ಲಿ, ಯಾರೇ ಆಗಿರ್ಲಿ, ನಮ್ಮ ನೇಬರ್ಸ್ ಆಗಿರ್ಲಿ, ನಮ್ಮ ಮನೆಯವರಾಗಿರ್ಲಿ, ಯಾವುದೇ ಒಂದು ಮನುಷ್ಯ ಆಗಿರ್ಲಿ, ಎಲ್ರಿಗೂ ಒಳ್ಳೇದೇ ಬಯಸೋಣ, ಒಳ್ಳೇದೇ ಆಗ್ಲಿ ಅಂತ ಅನ್ಕೊಳ್ಳೋಣ. ಬಿಕಾಸ್ ಕರ್ಮ ಇಸ್ ಆಲ್ವೇಸ್ ರಿಯಲ್ ಸ್ನೇಹಿತರೆ. ಸೊ ಕರ್ಮನ ನಂಬಿ ಧರ್ಮ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಬನ್ನಿ ಇವಾಗ 2025ಗೆ ಎಂಟರ್ ಆಗೋಣ. ಇಟ್ಸ್ ಗುವಾಹಟಿ ಸ್ನೇಹಿತರೆ. ಗುವಾಹಟಿಲಿ ನ್ಯೂ ಇಯರ್ ಪಾರ್ಟಿ ಅಟೆಂಡ್ ಮಾಡ್ತಾ ಇದೀವಿ. ಫಾರ್ ದ ಫಸ್ಟ್ ಟೈಮ್ ಬಾಲಿವುಡ್ ಪಾರ್ಟಿ ಅಟೆಂಡ್ ಮಾಡ್ತಾ ಇದೀವಿ. ಅಂದ್ರೆ ನಾರ್ತ್ ಅಲ್ಲಿ. ಅಫ್ಕೋರ್ಸ್ ನಮ್ಮ ಕಡೆ ಕೋರ್ಮಂಗ್ಲಾ ಕಡೆ ಎಲ್ಲ ಆಗೋದೇ ಬಾಲಿವುಡ್ ಪಾರ್ಟಿ, ಹಂಗೆ ಮಾಡ್ಬಿಟ್ಟವ್ರು ಇವಾಗ. ಇಲ್ಲಿ ಒಂದು ಹೇಗಿರುತ್ತೆ ಅಂತ ಗುವಾಹಟಿಲಿ ನ್ಯೂ ಇಯರ್ ಪಾರ್ಟಿ ಅಟೆಂಡ್ ಮಾಡ್ತಾ ಇದೀವಿ. ವಿತ್ ರೂಮ್ಸು, ವಿತ್ ಅನ್ಲಿಮಿಟೆಡ್ ಡ್ರಿಂಕ್ಸು, ಏನೇನೋ ಇದೆಯಂತೆ. ಸೊ ಅದೆಲ್ಲ ನೋಡೋಣ ಎಷ್ಟು ತೋರ್ಸೋಕ್ಕಾಗತ್ತೆ ಅಂತ. ಇವತ್ತು ಬಂದು ಪಯಣದ ಜರ್ನಿ ಬಂದು ಆಲ್ಮೋಸ್ಟ್ 460 ಕಿಲೋಮೀಟರ್ಸು. ಸೊ ಲೆಟ್ಸ್ ಸಿ ವೆನ್ ವಿ ಕ್ಯಾನ್ ರೀಚ್ and let's talk about the issues of these two bikes now. And of course ನೀವೇನೇ ನಮ್ಮ ಜೊತೆ ರೈಡ್ ಮಾಡಬೇಕು ಅಂದರೆ ಕರುನಾಡು ಬೈಕರ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಹೋಗ್ಬಿಟ್ಟು ಒಂದು ಫಾಲೋ ಕೊಟ್ಕೊಳ್ಳಿ. ನಾವೇನೇ ರೈಡ್ ಪ್ಲಾನ್ ಮಾಡೋದು ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ನೀವು ಆ ಡೇಟ್ಸಿಗೆ ಫ್ರೀ ಇದ್ದಲ್ಲಿ ನಮ್ಮ ಜೊತೆ ರೈಡ್ ಮಾಡ್ಬೋದು ಸ್ನೇಹಿತರೆ. ನಾನು ಇನ್ನೇನು ಗಾಡಿ ಮೇಲೆ ಹತ್ತೋಣ ಅಂತಿದ್ದೆ, ಅಷ್ಟರಲ್ಲಿ ಇನ್ನೊಬ್ರು ಸಿಕ್ಕಿದ್ರು, ವಿನಯ್ ಅಂತ. ಇವ್ರು ಸೋಲೋ ರೈಡ್ ನೇಪಾಳಿಗೆ ಮಾಡಿದ್ದಾರೆ ಅಂತ. ಇವರು ಸಹ ಇಲ್ಲೇ ಸ್ಟೇ ಮಾಡಿದ್ದಾರೆ. ಎಷ್ಟು ದಿವಸ ನೇಪಾಳ ರೈಡ್ ಮಾಡಿದ್ರು? 10 days ಸರ್. ಹೇಗಿತ್ತು? ಮಾಡಿದ್ದಾರೆ. ಓ ಫ್ಯಾಂಟಾಸ್ಟಿಕ್ ಜರ್ನಿ ಟು ರಿಮೆಂಬರ್ ಅಂತಾನೆ. ಸ್ನೋ ಎಲ್ಲ ಸಿಕ್ತಾ ಬ್ರೋ? ಸ್ನೋ ಸಿಗ್ಲಿಲ್ಲ ಬ್ರೋ, ಬಿಕಾಸ್ ಅಲ್ಲಿ ಈಗ ಫುಲ್ ಬಿಸಿಲಿದೆ ಸ್ವಲ್ಪ ನೋಡಕ್ ಹೋದ್ರೆ. ಆದ್ರೆ ಟೆಂಪರೇಚರ್ ಸಕ್ಕತ್ತಾಗಿತ್ತು, 10 degrees. ಸೊ ಚಿಲ್ ಆಗಿತ್ತು. ಪೋಖ್ರಾ ಅಂತೂ ಅಲ್ಟಿಮೇಟ್ ಆಗಿದೆ, ಪೋಖ್ರಾ ರೈಡು. ಸೊ ಎವ್ರಿ ಒನ್ ಶುಡ್ ಟ್ರೈ ಇಟ್. ಸೊ ನೀವು ಯಾವ ಗಾಡಿ ಓಡಿಸಿದ್ರಿ? ನಾನು ಹಿಮಾಲಯನ್ 411. ಓಕೆ. ಸೊ ಇಲ್ಲೇ ರೆಂಟ್ ಮಾಡಿದ್ರೆ? ಇಲ್ಲೇ bikekirai.com ಅಂತ ಒಂದು ವೆಬ್ಸೈಟ್ ಇದೆ. ಅವರು ಬೈಕ್ ರೆಂಟಿಗೆ ಕೊಡ್ತಾರೆ. ತುಂಬಾ ಒಂದು ದಿವಸಕ್ಕೆ $1,500 ಅಂತ ಚಾರ್ಜ್ ಮಾಡ್ತಾರೆ. ಸೊ ಇಟ್ಸ್ ವರ್ತ್ ಇಟ್. ಸೊ ಥ್ಯಾಂಕ್ ಯು ಬ್ರೋ. Nice meeting you here. Yes. It was good to meet you. It was nice to meet you. Thank you sir. Take care. Yes, ಬನ್ನಿ ಇವಾಗ ಲೆಟ್ಸ್ ಶಿಫ್ಟ್ ಟು ದ ಹೆಲ್ಮೆಟ್ ಕ್ಯಾಮ್ರಾ. ಸೊ ಸುಮಾರು ಒಂದು 418 ಕಿಲೋಮೀಟರ್ ಇದೆ. ರೀಚಿಂಗ್ ಟೈಮ್ 8 ಗಂಟೆ ರಾತ್ರಿ ತೋರಿಸ್ತಾ ಇದೆ ಸ್ನೇಹಿತರೆ. ಬಟ್ ನಿನ್ನೆ ಏನಾಯಿತು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫಸ್ಟು ನಿಮಗೆ ಗೊತ್ತಿರೋಂಗೆ BMW F850ಯ ಮುಂದ್ಗಡೆ ರಿಮ್ಮು ಸ್ವಲ್ಪ ಕ್ರ್ಯಾಕ್ ಅಂದರೆ ಸ್ವಲ್ಪ ಬೆಂಡ್ ಆಗಿತ್ತು ಸ್ನೇಹಿತರೆ, ಪಾಟೋಲಲ್ಲಿ ಇಳಿಸಿರೋದಕ್ಕೆ. ನಾನು ಹಂಗೆ ನೀವು ಲಾಸ್ಟ್ ಎಪಿಸೋಡ್ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ಥರ ಕಚ್ಚಾ ರೋಡ್ಸ್ ಇತ್ತು ಅಂತ. ಏನಾಗಿದೆ, ಅಭಿ ಅವರು ಒಂದು ಹಳ್ಳದಲ್ಲಿ ಜೋರಾಗಿ ಇಳಿಸಿದ್ದಾರೆ, ಅಲ್ಲಿ ರಿಮ್ಮು ಬೆಂಡ್ ಆಗಿದೆ. ಏನೇನು ಲೀಕ್ ಆಗ್ತಾ ಇರಲಿಲ್ಲ. ಬಟ್ ನಾವೇನು ತಪ್ಪು ಮಾಡಿದ್ವಿ ಅಂದರೆ, ನಾವು ಅದು ಏರ್ ಹೊಡ್ಕೊಂಡು ಹಂಗೆ ರೈಡ್ ಬಂದಿದ್ರೇನು ಒಂದು ಲೆಕ್ಕ ಆಗೋಗ್ತಾ ಇತ್ತೇನೋ. ಬಟ್ ನಾವೇನು ಮಾಡಿದ್ರಿ, ಆ ರಿಮ್ನ ಟ್ಯಾಂಪರ್ ಮಾಡೋಣ, ಸ್ವಲ್ಪ ಹೀಟ್ ಮಾಡಿ ಕರೆಕ್ಟ್ ಮಾಡೋಣ ಅಂದ್ಬಿಟ್ಟು ಈ ಕಡೆ ಈ ಟ್ರಯಮ್ ಶೋರೂಮ್ ಬಂದಿದ್ವಲ್ಲ ಮೀಟಪ್ಗೆ. ಸೊ ಅಲ್ಲಿ ಒಬ್ಬರನ್ನ ಹಿಡಿದು ಅದನ್ನ ಮಾಡಿದ್ವಿ. ಬಟ್ ಅದು ಮಾಡಿದ್ಮೇಲೆ ಇನ್ನೂ ವಾಬಾಲ್ ಆಗ್ತದೆ ಸ್ನೇಹಿತರೆ, ಓಡ್ಸೋಕ್ಕೇನೆ ಡಿಸ್ಕಂಫರ್ಟ್ ಆಗ್ತಾ ಇತ್ತು. ಬಟ್ ಆ ರಿಮ್ಮು ಎಲ್ಲೂ ಅವೈಲೇಬಲ್ ಇಲ್ಲ. ಬೆಂಗಳೂರಲ್ಲಿ ಇರೋದು ಆ ರಿಮ್ ಅವೈಲೇಬಿಲಿಟಿ, ಇಲ್ಲೆಲ್ಲೂ BMW ಶೋರೂಮ್ ಸಹ ಇಲ್ಲ. ಹಾಗಾಗಿ ನಾವು BMW ಮೋಟರ್ ರೈಡ್ ಕಡೆಯಿಂದ ಬೆಂಗಳೂರಿಂದ ಆ ರಿಮ್ನ ಏರ್ ಲಿಫ್ಟ್ ಮಾಡಿ ಗುವಾಹಟಿಗೆ ತೊಗೊಂಬರಕ್ಕೆ ಹೇಳಿದ್ದೀವಿ. ಸೊ ಅದೆಲ್ಲ ಮಾತುಕತೆ. ಇನ್ಶೂರೆನ್ಸು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ, ಯಾವುದೇ ಗಾಡಿ ತೊಗೊಳ್ಳಿ ನೀವು, ದೊಡ್ಡ ಗಾಡಿ ಆಗಿರಲಿ ಚಿಕ್ಕ ಗಾಡಿ ಆಗಿರಲಿ, ರೋಡ್ ಸೈಡ್ ಅಸಿಸ್ಟೆನ್ಸ್ ಮಾತ್ರ ಕಂಪ್ನಿ ಕಡೆಯಿಂದ ಮಾಡಿಸಿ. ಫಾರ್ ಎಕ್ಸಾಂಪಲ್ ರಾಯಲ್ ಎನ್ಫೀಲ್ಡ್ ಗಾಡಿ ತೊಗೊತಾ ಇದ್ದೀರಾ ಅಂದರೆ ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡ್ ಕಡೆಯಿಂದ RSA ಮಾಡಿಸಿ. ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ಇನ್ಶೂರೆನ್ಸ್ ಕಂಪ್ನಿ ಕಡೆಯಿಂದ RSA ಮಾಡ್ಸೋಕ್ಕೆ ಹೋಗಬೇಡಿ. ಯಾಕಂದರೆ ಅವ್ರು ಇರೋ ಬರೋ ಫ್ಲಾಸ್ ಎಲ್ಲ ಪಾಲಿಸಿಯಲ್ಲಿ ಮೆನ್ಷನ್ ಮಾಡಿರ್ತಾರೆ, ನಾವು ಅದನ್ನು ಓದಿರಲ್ಲ. ಇವಾಗ ಏನಾಗಿದೆ ಅಂದರೆ, ಬರೀ 50 ಕಿಲೋಮೀಟರ್ಸ್ ಶೋರೂಮ್ ಹತ್ರ ಇದ್ದರೆ ಮಾತ್ರ ಗಾಡಿನ ಅವ್ರು RSA ಕೊಡೋದು. ಸೊ ಹಾಗಾಗಿ ಅದು ವೇಸ್ಟ್ ಅಂದರೆ ವೇಸ್ಟು. ನಾವು ಗಾಡಿಗಳು ತೊಗೊಳ್ಳೋದು ಏನಕ್ಕೆ 50 ಕಿಲೋಮೀಟರ್ ಅಡ್ಡಾಟ ಆಡೋಕ್ಕ? ಸೊ ನಾವು ಲಕ್ಷಾಂತರ ಕಿಲೋಮೀಟ್ರು, ಸಾವಿರಾರು ಕಿಲೋಮೀಟ್ರ್ ದೂರ ಹೋಗಿರ್ತೀವಿ. ಇವ್ರು ಬರೀ
50 ಕಿಲೋಮೀಟರ್ಗೆ ಸರ್ವಿಸ್ ಕೊಡೋದು, ಇನ್ನು ಮಿಕ್ಕಿದ್ದು ಅದು ಏನಿದೆ ಚಾರ್ಜಸ್ ಕೊಡಬೇಕು ಅಂದರೆ ಯಾವ ಖುಷಿಗೆ ಮಾಡಿಸ್ಬೇಕು ಹೇಳಿ ಇನ್ಶೂರೆನ್ಸು. ಸೊ ಹಾಗಾಗಿ ಇನ್ಶೂರೆನ್ಸ್ ಕಂಪ್ನಿ ಥ್ರೂ ನೀವು RSA ಮಾಡ್ಸೋಕ್ಕೆ ಹೋಗಬೇಡಿ. ಏನಿದ್ರು ಬ್ರ್ಯಾಂಡು, ನೀವು ರಾಯಲ್ ಎನ್ಫೀಲ್ಡ್ ತೊಗೊಂಡ್ರೆ ರಾಯಲ್ ಎನ್ಫೀಲ್ಡ್ ಕಡೆಯಿಂದ, BMW ತೊಗೊಂಡ್ರೆ BMW ಕಡೆಯಿಂದ ಮಾತ್ರ ನೀವು RSA ಮಾಡಿಸಿ, ಅವಾಗ ನಿಮಗೂ ಯೂಸ್ ಆಗುತ್ತೆ. ಆಮೇಲೆ ತುಂಬ ಬೆನಿಫಿಷಿಯಲ್ ಸ್ನೇಹಿತರೆ. ದೇವ ಗಾಡಿನೂ ಬ್ರೇಕ್ ಡೌನ್ ಆಗಿತ್ತು. ದೇವ ಗಾಡಿ ಏನಾಗಿತ್ತು ಅಂದರೆ ಒಂದು ಇಂಜಿನ್ನು ಹೆಡ್ ಬಿಚ್ಚಬೇಕಾಗಿತ್ತು, ತುಂಬ ನಾಯ್ಸ್ ಬರ್ತಾ ಇತ್ತು ಪಿಸ್ತನ್ದು. ಸೊ ಹಾಗಾಗಿ ಪಿಸ್ತನ್ದು ಏನೋ ಪಾರ್ಟ್ ಹೋಗಿದೆ ಅಂದ್ಬಿಟ್ಟು ಅವರು ಎಲ್ಲ ಇಂಜಿನ್ ಹೆಡ್ ಬಿಚ್ಚಿ ಆ ಗಾಡಿನೂ ರೆಡಿ ಮಾಡಿದ್ದಾರೆ ನಿನ್ನೆ. ಸೊ ಇಷ್ಟೊಂದು ಪ್ರಾಬ್ಲಮ್ ಇತ್ತು ಸ್ನೇಹಿತರೆ. ಸೊ ಇದೆರಡು ಗಾಡಿಗಳು ಫಿಕ್ಸ್ ಮಾಡೋಕ್ಕೆ ನಿನ್ನೆ ನಾವು ಸಿಲ್ಗುರಿಲ್ಲೇ ಉಳ್ಕೊಂಡ್ವಿ. ಏನು ಪ್ರಾಬ್ಲಮ್ಮು ಅಂದರೆ ಬೋತ್ ಅಭಿ ಮತ್ತು ದೇವ ಇಬ್ಬರು ಸ್ಲೋ ಅಲ್ಲೇ ಹೊಡಿಬೇಕು. ಅಭಿದು ಆ್ಯಕ್ಚುಲಿ ರಿಮ್ ಬೆಂಡ್ ಆಗಿರೋದ್ರಿಂದ ವಾಬಲ್ ಆಗ್ತಾ ಇದೆಯಂತೆ. ಸೊ ಹಾಗಾಗಿ ಅವ್ನು ಸ್ಲೋ ಆಗಿ ಹೊಡಿತಾ ಇದ್ದಾನೆ. ಆಮೇಲೆ ದೇವ ಬಂದು ಇಂಜಿನ್ ಎಲ್ಲ ಹೆಡ್ ಹಾಕಿದಾರಲ್ವಾ, ಸೊ ಇನ್ನೊಂದು 500 ಕಿಲೋಮೀಟ್ರ್ ಅವನು 60-70 ಓಡಿಸಿ ತಿರ್ಗಾ ಅಲ್ಲಿ ಆಯಿಲ್ ಚೇಂಜ್ ಮಾಡ್ಕೊಬೇಕು ಗುವಾಹಟಿಲಿ. ಸೊ ಇಷ್ಟೆಲ್ಲ ಆಯಿತು ಸ್ನೇಹಿತರೆ ನಿನ್ನೆ. ಹಾಗಾಗಿ ನಾವು ಸಿಲಿಗುರಿಯಲ್ಲಿ ಒಂದು ಎಕ್ಸ್ಟ್ರಾ ಡೇ ಎಕ್ಸ್ಟೆಂಡ್ ಮಾಡಿ ಇವಾಗ ನಾವು ಗುವಾಹಟಿಗೆ ಹೋಗ್ತಾ ಇದ್ದೀವಿ. ಬಟ್ ಬಾಯ್ಸು ಎಲ್ಲ ಬೆಂಗಳೂರಿಂದ ಗುವಾಹಟಿ ಬಂದ್ಬಿಟ್ಟಿದ್ದಾರೆ. ಅಲ್ಲೊಂದು 4 ಜನ ಇದ್ದಾರೆ. ಒಂದು ತಾರ್ ಇದೆ ಸ್ನೇಹಿತರೆ, ಮೋಹನ್ ಅವರು ತಾರಲ್ಲಿ ಬರ್ತಾರೆ. ಇನ್ನು ಮಿಕ್ಕಿದ 3 ಜನ ಬೈಕ್ ರೆಂಟ್ ಮಾಡ್ತಾರೆ. ನಾವು ಟೋಟಲ್ 7 ಜನ, 7 ಬ್ರದರ್ಸ್ 7 ಸಿಸ್ಟರ್ಸ್ ಅಂತ ಈ ರೈಡ್ ಮಾಡ್ತಾ ಇರೋದು. ಒಂದು ರೇಂಜಿಗೆ ಫುಲ್ಲು ಆಫ್ ರೋಡು, ಆನ್ ರೋಡು, ಆಫ್ ರೋಡು, ಆನ್ ರೋಡು, ಇದೇ ಥರ ಮಿಕ್ಸ್ಚರ್ ಇದೆ ಸ್ನೇಹಿತರೆ ಟುವರ್ಡ್ಸ್ ಗುವಾಹಟಿ. ಬಟ್ ನೋಡ್ಕೊಂಡು ಓಡಿಸ್ಬೇಕು, ಬಿಕಾಸ್ ಹಳ್ಳಗಳು ತುಂಬ ಇದೆ. ನಾವು ಏನೋ ಸ್ಪೀಡ್ ಜಡ್ಜ್ ಮಾಡೋಕೆ ಹೋಗ್ತೀವಿ, ಬಟ್ ಅಲ್ಲಿ ಏನೋ ದೊಡ್ಡ ಹಳ್ಳನೇ ಇರುತ್ತೆ. ಇವ್ರದ್ದು BMW ಇನ್ಸಿಡೆಂಟ್ ಆದಮೇಲೆ ನಮಗೆ ಥ್ರಾಟಲ್ ಕೊಡೋಕ್ಕೆ ಭಯ ಆಗ್ತಾಯಿದೆ, ನಮ್ಮ ರಿಮ್ ಏನಾದ್ರು ಆಗ್ಬಿಡತ್ತೇನೋ ಅಂತ. 1.5 ಲಕ್ಷ ರಿಮ್ಮು BMW F850 ಏನು ಹೇಳಿ. ಸೊ ಗುವಾಹಟಿ ಎಂಟ್ರ್ ಆಗೋಕ್ಕಿಂತ ಮುಂಚೆ ನಮಗೆ ಏನೋ ಗಾಂವ್ ಅಂತ ಒಂದು ಯಾವುದೋ ಒಂದು ಊರು ಸಿಗುತ್ತೆ. ದಟ್ ಈಸ್ ದ ಫಸ್ಟ್ ವಿಲೇಜ್ ಆಫ್ ಅವರ್ 7 ಸಿಸ್ಟರ್ಸ್ ಸ್ನೇಹಿತರೆ. ಸೊ ಟುಡೇ ವಿಲ್ ಬಿ ಅಫಿಷಿಯಲಿ ಎಂಟ್ರಿಂಗ್ ನಾರ್ತ್ ಈಸ್ಟ್ ಸ್ಟೇಟ್ ವಿಚ್ ಇಸ್ ಅಸ್ಸಾಂ ಸ್ನೇಹಿತರೆ. ಸೊ ಫ್ರಮ್ ಸಿಲಿಗುರಿ ವಿಚ್ ಇಸ್ ಚಿಕನ್ಸ್ ನೆಕ್ ವಿ ವಿಲ್ ಬಿ ಗೋಯಿಂಗ್ ಟು ಅಸ್ಸಾಂ. ಏನು ಹೇಳಿ ಇವರು, ಒಂದು ಎಳ್ನೀರಿಲ್ಲ, ಒಂದು ಟೀ ಅಂಗಡಿಗಳಿಲ್ಲ. ಕಾಶ್ಮೀರಲ್ಲಿ ತುಂಬ ಸ್ನೋ ಆಗ್ತಾ ಇದೆ. ಕಾಶ್ಮೀರು ಮನಾಲಿ ಎಲ್ಲ ಫುಲ್ಲು ಸ್ನೋ ಅಲ್ಲಿ ತುಂಬೋಗ್ಬಿಟ್ಟಿದೆ ಸ್ನೇಹಿತರೆ. ಬಟ್ ನಮ್ಮ ಹೊಟ್ಟೆ ಎಲ್ಲ ಉರಿತಾ ಇದೆ. ನಾವಂದ್ರೂ ನಿನ್ನೆ ಯೋಚನೆ ಮಾಡಿದ್ವಿ ಹಿಂಗೋಗೋ ಬದಲು ಹಿಂಗೋಗ್ಬಿಡೋಣ ಹಿಮಾಚಲ್ ಪ್ರದೇಶ್ಗೆ ಅಂತ. ಬಟ್ ಬೇಡ ಅನ್ಕೊಂಡ್ಬಿಟ್ಟಿದ್ದೀವಿ, ಬಂದ್ಬಿಟ್ಟಿದ್ದೀವಿ 7 ಸಿಸ್ಟರ್ಸ್ ಅಂತ. ಸ್ನೋ ಇರಲಿ ಇಲ್ಲದೆ ಇರಲಿ ವಿಲ್ ಡೂ ಇಟ್ ಅಂತ ಆಮೇಲೆ ಫಿಕ್ಸ್ ಆದ್ವಿ. ತವಂಗಲ್ಲಿ ಲಕ್ಕಿದ್ರೆ ಸಿಗ್ಬೋದು ಸ್ನೇಹಿತರೆ ಸ್ನೋ. ತವಂಗ್ ಈಸ್ ಪ್ಲೇಸ್ ಇನ್ ಅರುಣಾಚಲ್ ಪ್ರದೇಶ್. ಸೊ ಈ ವಿಡಿಯೋ ನೋಡಿದವ್ರು ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ 2024 ವರ್ಷ ಹೇಗಿತ್ತು ಅಂತ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ, 2024 ಏನೇ ಆಗಿದ್ರು ನಡೆದು ಹೋಗಿದೆ, ಅದು ಆಗಿದೆ. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮ್ಗೆ ಎಲ್ಲ ನೋಡಿ, ಎಲ್ಲರ ಜೀವನದಲ್ಲೂ ಏನೋ ಒಂದು ಜಂಜಾಟ ಇರುತ್ತೆ ಸ್ನೇಹಿತರೆ. ಸೊ ನಾವು ಈ ಥರ ಎಲ್ಲ ಖರ್ಚು ಮಾಡಿಕೊಂಡು ಈ ಥರ ಎಲ್ಲ ಬರ್ತಾ ಇದ್ದೀವಿ ಅಂದರೆ ನಾವೇನು ದೊಡ್ಡ ಇದಲ್ಲ, ಕುಡುಂಬಿಗಳಲ್ಲ. ನಮ್ಮ ಜೀವನದಲ್ಲೂ ಏನೋ ಒಂದು ಜಂಜಾಟ ಇರುತ್ತೆ. ಹಾಗೆ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟಗಳು ಅನ್ನೋದು ಇದ್ದೇ ಇರುತ್ತೆ. ನಾನೊಂದು ಇದು ಹೇಳ್ತಾ ಇರ್ತೀನಿ ಯಾವಾಗಲೂ ಇನ್ಸ್ಟಾಗ್ರಾಮಲ್ಲಿ, ಕಷ್ಟಗಳು ಮನುಷ್ಯಂಗೆ ಬರ್ತಾರೆ ಮರಕ್ಕೆ ಬರುತ್ತಾ, ಟೆನ್ಷನಲ್ಲೂ ಫಂಕ್ಷನ್ ಮಾಡ್ತಾ ಇರಬೇಕು ಅಂತ. ಸೊ ಅಷ್ಟೇ ಸ್ನೇಹಿತರೆ, ಯಾವುದೇ ಕಷ್ಟ ಇದ್ರೂ ಮನುಷ್ಯ ಆದವನು ಎದುರಿಸ್ಬೋದು ಆ ಕಷ್ಟನ. ಸೊ ತಲೆನೇ ಕೆಡ್ಸ್ಕೊಂಡ್ಬಿಡಿ, ಯಾವುದೇ ಕಷ್ಟ ಇರಲಿ ಗುರು, ಮನುಷ್ಯನಿಗೆ ಯಾವುದೇ ಒಂದು ತೊಂದರೆ ಇದ್ರೇನು ಅದಕ್ಕೊಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಆ ಸೊಲ್ಯೂಷನ್ನು ತಿಳ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಬೇಕಾಗಿರತ್ತೆ ಅಷ್ಟೇ. ಸೊ ಹಾಗಾಗಿ ಯಾರು ಏನೇ ಒಂದು ಕಷ್ಟ ಇದ್ರೂ ಅದನ್ನ ನಿಂತ್ಕೊಂಡು ಎದುರಿಸಿ, ಏಡಿಗಳಾಗಿ ಓಡೋಗೋಕ್ಕೆ ಟ್ರೈ ಮಾಡಬೇಡಿ ಆ ಕಷ್ಟಗಳಿಂದ. ಸ್ಟ್ಯಾಂಡ್ ಆ್ಯಂಡ್ ಫೇಸ್ ಇಟ್. ಎದುರಿಸಿದ್ರೆ ಯಾವುದೇ ಕಷ್ಟ ಆಗಿರಲಿ ಸ್ನೇಹಿತರೆ, ಫಸ್ಟು ಭಯ ಹೋಗ್ಬಿಡುತ್ತೆ. ಆ ಕಷ್ಟನ ನಮ್ಮಿಂದ ಎದುರಿಸ್ಬೋದು ಅನ್ನೋ ಒಂದು ಫೀಲ್ ಬರುತ್ತಲ್ಲ, ಆ ಫೀಲ್ ಬರೋವರೆಗೂ ಅಷ್ಟೇ. ಫೀಲ್ ಬಂದಮೇಲೆ ಯು ವಿಲ್ ಬಿ ಲೈಕ್ ಫಕ್ ಇಟ್ ಅಂತ. ಸೊ ಆ ಒಂದು ಆ್ಯಟಿಟ್ಯೂಡಲ್ಲಿ 2025 ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ನಮಗೂ ಮಕರ ರಾಶಿ ಇರೋರಿಗೆ 7.5 ಮುಗಿದಿದೆ. ಸೊ ಇನ್ನೇನಿದ್ರು ನಮಗೂ ಎಲ್ಲ ಮುಟ್ಟಿದೆಲ್ಲ ಚಿನ್ನ. ಕುಂಭ ರಾಶಿಯವ್ರಿಗೂ ಅಷ್ಟೇ ಅನ್ಸುತ್ತೆ, 7.5 ಮುಗ್ದಿದೆ. ಸೊ 7 ವರ್ಷ ಏನು ಒಂದು ಫೇಸ್ ಇತ್ತು ಅದು ಹೋಯ್ತು ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ಏನಿದ್ರು ಎಲ್ಲ ಪಾಸಿಟಿವೇ, ಎಲ್ಲ ಆಗೋದೆಲ್ಲ ಒಳ್ಳೇದೇ. ನಾನು ಒಳ್ಳೆಯವನೇ, ನಾನು ಮಾಡಿದೆಲ್ಲ ಒಳ್ಳೇದೇ, ಖುಷಿಯಾಗಿರ್ತೀನಿ. ನಾನು ಏನೇ ಬಂದು ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ಒಂದು ತಲೆಯಲ್ಲಿ ಇಟ್ಕೊಂಡು ಎಂಡ್ ಮಾಡಿ ಈ 2024ನ. ಆಬ್ವಿಯಸ್ಲಿ 2025 ವಿಡಿಯೋ ನೋಡ್ತಾ ಇರ್ಬೋದು ನೀವು. ಸೊ ಹಾಗಾಗಿ ಈ ವರ್ಷ ಪಾಸಿಟಿವ್ ವೈಬ್ಸ್ ಓನ್ಲಿ ಸ್ನೇಹಿತರೆ. 284 ಕಿಲೋಮೀಟರ್ ಇದ್ದೀವಿ ಹಿಂದೆ ಗುವಾಹಟಿಗೆ. ಸೊ ಪ್ರಾಬಬ್ಲಿ ಇನ್ನೊಂದು 100-150 ಕಿಲೋಮೀಟರ್ಗೆ ನಾವು ಅಸ್ಸಾಂ ಎಂಟ್ರಿ ಆಗ್ಬೋದು ವೆಸ್ಟ್ ಬೆಂಗಾಲಿಂದ. ಸೊ ಈಗ ಎಷ್ಟು ರಾಜ್ಯಗಳು ಹೋಗಿದ್ದೀವಿ ಅಂದರೆ ಕರ್ನಾಟಕ, ಆಂಧ್ರ ಪ್ರದೇಶ್. ವಾವ್, ಸೂಪರ್ ಗುರು.
ತೆಲಂಗಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ವೆಸ್ಟ್ ಬೆಂಗಾಲ್, ಬಿಹಾರ 8 ರಾಜ್ಯಗಳಾಗಿದೆ. ಸೊ ಇವಾಗ ನಾವು ಅಸ್ಸಾಂಗೆ ಹೋಗ್ತಾ ಇದೀವಿ, 9ನೇ ರಾಜ್ಯ. ಸೂಪರ್ ಅಲ್ವಾ ಸ್ನೇಹಿತರೆ? 9th ಸ್ಟೇಟ್ 9th ಡೇ. ಏನ್ ಹೇಳಿ, ಸೂಪರ್ ಆಗಿದೆ. ಅಯ್ಯೋ ರಾಮಕೃಷ್ಣ ಪರಮಹಂಸ ಕಿ ಡ್ಯಾಡಿ. ಟೂ ವೀಲರ್ ಏನು ಸೆಪ್ರೇಟ್ ಲೇನ್ ಇಲ್ವಾ ಇಲ್ಲಿ? ಜಾಲಿ. ಅಣ್ಣ ಅಣ್ಣ ಬರ್ತಾನೆ ಇದೆಯಲ್ಲ ಅಣ್ಣ. ಲೈಫ್ನ ಲೈಟಾಗಿ ತಗೊಳ್ಳಿ ಸ್ನೇಹಿತರೆ, ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ. ನನ್ನ ವಿಡಿಯೋನ ಏನಾದ್ರು ಚಿಕ್ಕವ್ರು ನೋಡ್ತಾ ಇದ್ರೆ ನೋಡಿ, ನಿಮ್ಮ ವಯಸ್ಸು ಏನಿದೆ ತಿರ್ಗಾ ಬರೋದಿಲ್ಲ. ಸೊ ಇಫ್ ಯು ಆರ್ ಇನ್ 20s, ಯು ಆರ್ ಇನ್ 20s ರೈಟ್ ನಾವು ಅಷ್ಟೇ. 5 ವರ್ಷ ಆದ್ಮೇಲೆ ನಿಮ್ಗೆ 20s ಬರೋದಿಲ್ಲ. ಸೊ ಹಾಗಾಗಿ ಲಿವ್ ಎವ್ರಿ ಮೂಮೆಂಟ್. ಹಾಗಂತ ಹೆವಿನೂ ಲಿವ್ ಮಾಡಕ್ ಹೋಗ್ಬೇಡಿ ಆಯ್ತಾ ಸ್ನೇಹಿತರೆ. ಲಿಮಿಟ್ ಅಲ್ಲಿ ಜಸ್ಟ್ ಎಂಜಾಯ್ ಯುವರ್ ಲೈಫ್. ಡೋಂಟ್ ಬಿ ಅ ಬರ್ಡನ್ ಟು ಯುವರ್ ಫ್ಯಾಮಿಲಿ. ಡೋಂಟ್ ಬಿ ಅ ಬರ್ಡನ್ ಟು ಯುವರ್ ಪೇರೆಂಟ್ಸ್. ಜಸ್ಟ್ ಲಿವ್ ಯುವರ್ ಲೈಫ್ ಅಂಡ್ ಎಂಜಾಯ್ ಎವ್ರಿಥಿಂಗ್ ಸ್ನೇಹಿತರೆ. ಎಲ್ಲ ಚಿಕ್ಕದ್ರಲ್ಲೂ ಖುಷಿನ ನೋಡಿ. ನನಗೆ ಇದೇ ಗಾಡಿ ಬೇಕು, ನನಗೆ ಇದೇ ತರ ಲೈಫ್ ಸ್ಟೈಲ್ ಬೇಕು, ನನಗೆ ಇದೇ ಬ್ರ್ಯಾಂಡ್ ಶೂಸ್ ಬೇಕು, ಇದೇ ಬ್ರ್ಯಾಂಡ್ ಬಟ್ಟೆಗಳು ಬೇಕು, ಇದೇ ಬ್ರ್ಯಾಂಡ್ ಶೇಡ್ಸ್ ಬೇಕು. ಇರೋದ್ರಲ್ಲಿ ಖುಷಿ ಪಡೋಣ ಅಷ್ಟೇ. ಜೀವನದಲ್ಲಿ ಏನಿದೆ ಗುರು? ತಿನ್ನೋದು, ಮಲಗೋದು ಅಷ್ಟೇ ಇರೋದು ಜೀವನದಲ್ಲಿ. ಬೇರೆ ಏನು ಇಲ್ಲ ಎಕ್ಸ್ಟ್ರಾ. ಏನ್ ಹೇಳಿ, ಕೋಟಿ ದುಡಿಯೋನು ಅದೇ ಮಾಡೋದು, ಸಾವಿರ ದುಡಿಯೋನು ಅದೇ ಮಾಡೋದು, 10 ರೂಪಾಯಿ ಭಿಕ್ಷೆ ಬೇಡೋನು ಅದೇ ಮಾಡೋದು, ತಿನ್ನೋದು, ಮಲ್ಗೋದು ಅಷ್ಟೇ ಸ್ನೇಹಿತರೆ. ಬೇರೆ ಏನಿಲ್ಲ ಲೈಫು. ಲೈಫ್ ಇಸ್ ವೆರಿ ಸಿಂಪಲ್. ಲಿವ್ ಜಾಲಿ, ಬಿ ಜಾಲಿ, ರೈಡ್ ಜಾಲಿ, ಎಲ್ಲ ಜಾಲಿ. ಅಫಿಷಿಯಲಿ ವಿ ಹ್ಯಾವ್ ಎಂಟರ್ಡ್ 7 ಸಿಸ್ಟರ್ಸ್ ಸ್ನೇಹಿತರೆ. ಸೊ ಅಸ್ಸಾಮಿನ ಮೊದಲನೇ ಊರಿದು. ಕಾಜಲ್ ಗಾಂವ್ ಅಂತ ಇದ್ರ ಹೆಸರು. ಐ ಲವ್ ಕಾಜಲ್ ಗಾಂವ್ ಅಂತ ಇದೆ. ಸೊ ದಿಸ್ ಇಸ್ ದ ಫಸ್ಟ್ ವಿಲೇಜ್ ಆಫ್ ಅಸ್ಸಾಂ. ಇಲ್ಲಿ 1 ಲೀಟರ್ ಬಂದು 98 ರೂಪಾಯಿ ಸ್ನೇಹಿತರೆ. ಸೊ ನಾಟ್ ಬ್ಯಾಡ್. ಆಲ್ಮೋಸ್ಟ್ ಒಂದು 5 ರೂಪಾಯಿ ಡಿಫ್ರೆನ್ಸ್ ಇದೆ. असम में बीजेपी कांग्रेस क्या है? बीजेपी है। बीजेपी है। ಗಾಡಿ ಓಡಿಸಿ ತಿಕಾನ್ ಹೋಗ್ತಾ ಇದೆ. ಇನ್ನು ಮುಂದೆ ಬರೋ ಎಪಿಸೋಡ್ಸು ಬೋರಿಂಗ್ ಆಗಿರಲ್ಲ ಸ್ನೇಹಿತರೆ. ಜಸ್ಟ್ ಹೈವೇ ಇರೋದಿಲ್ಲ, ಏನೋ ಒಂದು ಮಜಾ ಇರುತ್ತೆ ಅನ್ಕೊಂತೀನಿ. ಇನ್ನೊಂದು 4 ಜನ ಬರ್ತಾ ಇದ್ದಾರೆ, ಹೊಸ ಜೋಶು. DV ಅವ್ರು ಸಹ ಜಾಯಿನ್ ಆಗ್ಬೇಕಾಗಿತ್ತು. ಅವ್ರು 2ನೇ ತಾರೀಕು ಬರ್ತಾರೆ ಗುವಾಹಟಿಗೆ. ಅಂಡ್ ನಾವು 1 ದಿವಸ ಮುಂಚೆ ಇರ್ತೀವಿ. ನಾಟ್ ರಿಯಲಿ ಶೋರ್ ನಾವು ಒಬ್ರು ಒಟ್ಟಿಗೆ ರೈಡ್ ಮಾಡ್ತೀವ ಇಲ್ವಾ ಅಂತ. ಬಟ್ ಹೋಗ್ಬೇಕಾದ್ರೆ ಅಂದ್ರೆ ಗುವಾಹಟಿಗೆ ವಾಪಸ್ ಹೋಗ್ಬೇಕಾದ್ರೆ ಅವ್ರು ನಮ್ದು ಇಟಿನರಿ ಮ್ಯಾಚ್ ಆಗತ್ತೆ. ಸೊ ಪ್ರಾಬ್ಲಿ ಮೇಘಾಲಯಲ್ಲಿ ಸಿಗ್ಬೋದು DV ಅವರು. ನನಗೆ ಗೊತ್ತಿರೋಂಗೆ DV ಅವರು ಸಹ ಹಿಮಾಲಯನ್ 450 ಓಡಿಸ್ತಾ ಇದ್ದಾರೆ ರೆಂಟ್ ಮಾಡಿ. ಇಟ್ ವಿಲ್ ಬಿ ಫನ್ ಸ್ನೇಹಿತರೆ. ಬೋತ್ ಕನ್ನಡ ಮೋಟೋ ಬ್ಲಾಗರ್ಸ್ ಆರ್ ಎಕ್ಸ್ಪ್ಲೋರಿಂಗ್ ನಾರ್ತ್ ಈಸ್ಟ್. ಇನ್ನೊಂದು ಏನಂದ್ರೆ ಗೂಗಲ್ ಮ್ಯಾಪ್ಸ್ದು ಈ ಅರೈವಲ್ ಟೈಮು ಹೆಂಗ್ ಕ್ಯಾಲ್ಕುಲೇಟ್ ಮಾಡುತ್ತೆ ಅಂತ ಕ್ಲೀನಾಗಿ ಐಡಿಯಾ ಬಂತು ನನಗೆ. ನಾನೇನು ಅಂದ್ಕೊಂಡಿದ್ದೆ, ನಾವು ಸ್ಪೀಡಾಗಿ ಹೋಗ್ತೀವಲ್ವಾ, ಆ ಸ್ಪೀಡ್ನ ಕನ್ಸಿಡರ್ ಮಾಡಿ ಅದು ಅರೈವಲ್ ಟೈಮ್ ತೋರಿಸುತ್ತೆ ಅನ್ನೋ ಅಂದ್ಕೊಂಡಿದ್ದೆ. ಬಟ್ ಇದು 2 ಇನ್ಪುಟ್ ತೊಗೊಳುತ್ತೆ ಸ್ನೇಹಿತರೆ. ಒಂದು ಬಂದು ನಾವು ಹೋಗೋ ಸ್ಪೀಡು, ಇನ್ನೊಂದು ಬಂದು ಆ ರೋಡಲ್ಲಿ ಲಿಮಿಟೆಡ್ ಸ್ಪೀಡ್ ಇರುತ್ತಲ್ಲ. ಫಾರ್ ಎಕ್ಸಾಂಪಲ್ ಈ ರೋಡ್ ಲಿಮಿಟ್ ಬಂದು 40 ಇರುತ್ತೆ ಅಂದ್ಕೊಳ್ಳಿ. ಆ 40 ಸ್ಪೀಡು ಕನ್ಸಿಡರ್ ಮಾಡಿ, ನಮ್ಮ ಸ್ಪೀಡು ಕನ್ಸಿಡರ್ ಮಾಡಿ, ಈ 2 ತೊಗೊಂಡು ಅದು ಯಾವುದೋ ಫಾರ್ಮುಲಾ ಹಾಕ್ಕೊಂಡು ಆಮೇಲೆ ಅರೈವಲ್ ಟೈಮ್ ತೋರಿಸೋದು. ಸೊ ಇನ್ನೊಂದೇನು 55 ಕಿಲೋಮೀಟರ್ ಇದೆ ಗುವಾಹಟಿಗೆ. ರೈಟ್ ಸೈಡಲ್ಲಿ ಸನ್ಸೆಟ್ ಆಗ್ತಾ ಇದೆ. ಸೂರ್ಯಾಜಿ ಅವರು ಕೆಳಗಿಳಿತಾವ್ರೆ. ಜೀವನದಲ್ಲಿ ನೋಡಿ ಸ್ನೇಹಿತರೆ, ಎದ್ದ ಮೇಲೆ ಇಳಿಬೇಕಾದ್ರೂ ಚೆನ್ನಾಗಿ ಕಾಣಿಸೋದು ಅಂದ್ರೆ ಸೂರ್ಯ ಮಾತ್ರ ಅಂತೆ. ಬಾಯ್ಸಿಗೆಲ್ಲ ಅರ್ಥ ಆಗಿರುತ್ತೆ. ಏನ್ ಗುರು ಇಷ್ಟೊಂದು ಜನ ಇಲ್ಲಿ? ಯಾವ ತರ ಗುರು ಇದು? ಏನೋ ಆಗ್ತಿದೆ ಗುರು ಇಲ್ಲಿ. ನ್ಯೂಸ್ ಚಾನಲ್ ಎಲ್ಲ ಬಂದವ್ರೆ. ವಾ, ಫೈನಲಿ ಬೆಟ್ಟ ಗುಡ್ಡಗಳು ಕಾಣಿಸ್ತಾ ಇದೆ. ಎಂತ ಕ್ಲೈಮೇಟ್ ಹೇಳಿ. ರೈಟ್ ಸೈಡಲ್ಲಿ ಈಗ ತಾನೇ ಸನ್ಸೆಟ್ ಆಗಿದೆ ಆ್ಯಂಡ್ ಫುಲ್ಲು ಚಳಿ ಇದೆ ಸ್ನೇಹಿತರೆ. ಐ ಥಿಂಕ್ ಸಮ್ವೇರ್ ಅರೌಂಡ್ ಲೈಕ್ 15 ಡಿಗ್ರೀಸ್ ಇರ್ಬೋದು. ತುಂಬ ಚಳಿ ಇದೆ. ಲಾಸ್ಟ್ 26 ಕಿಲೋಮೀಟರ್ಸ್ ಲೆಫ್ಟ್ ಸ್ನೇಹಿತರೆ. ವಿ ಆರ್ ಇನ್ ಅಸ್ಸಾಂ ಆ್ಯಂಡ್ ಟುನೈಟ್ಸ್ ದ ಲಾಸ್ಟ್ ಡೇ ಆಫ್ 2024. ನಾನು ಹೇಳ್ದಂಗೆ 2024ಅಲ್ಲಿ ಏನು ಬೇಕಾದ್ರೂ ಆಗಿರಲಿ, ಯಾವುದಕ್ಕೂ ತಲೆ ಕೆಡ್ಸ್ಕೊಂಡ್ಬೇಡಿ ಸ್ನೇಹಿತರೆ. 2025ಅಲ್ಲಿ ನಿಮಗೋಸ್ಕರ ಎಲ್ಲ ಒಳ್ಳೇದೇ ಕಾಯ್ತಾ ಇದೆ. ಯು ವಿಲ್ ಬಿ ವಾಚಿಂಗ್ ದಿಸ್ ವ್ಲಾಗ್ ಇನ್ 2025 ಬಿಕಾಸ್ ಆಫ್ ಸ್ಮಾಲ್ ಡಿಲೇ ಇನ್ ಮೈ ಶೆಡ್ಯೂಲ್. ಸೊ ಹಾಗಾಗಿ ಎಲ್ರಿಗೂ ಈ ವ್ಲಾಗ್ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ. ನೀವು ಅಂದ್ಕೊಂಡಿದ್ದು, ನೀವು ಬಯಸಿದ್ದು ಎಲ್ಲ ಸಿಗಲಿ ಈ ವರ್ಷ ನಿಮಗೆ.
ನಿಮಗೆ ಅಂತ ಹೇಳ್ತಾ ನಮ್ಮ ಪಯಣನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ತುಂಬ ಟ್ರಾಫಿಕ್ ಆಗಿದೆ ಆ್ಯಂಡ್ 26 ಕಿಲೋಮೀಟರ್ಸ್ ಇದೆ. ಸೊ ಡೈರೆಕ್ಟಾಗಿ ಸ್ಟೇಗೆ ಹೋಗಿ ಅಲ್ಲಿ ವಿಡಿಯೋನ ಎಂಡ್ ಮಾಡ್ತೀನಿ. ಸಿನ್ಸ್ ದಿಸ್ ಇಸ್ ಗುವಾಹಟಿ ಟ್ರಾಫಿಕ್ ಅನ್ಸುತ್ತೆ. ಐ ಗೆಸ್ ವಿ ಆರ್ ಆಲ್ರೆಡಿ ಇನ್ ಗುವಾಹಟಿ ಸ್ನೇಹಿತರೆ. ಸೊ ಎಸ್, ಇದು ಗುವಾಹಟಿ ಟ್ರಾಫಿಕ್ ಆಗಿರೋದ್ರಿಂದ ಲೆಟ್ ಮಿ ಜಸ್ಟ್ ಕ್ಲೋಸ್ ದ ವ್ಲಾಗ್ ವೆನ್ ಐ ರೀಚ್ ದ ಸ್ಟೇ. ಬ್ರಹ್ಮಪುತ್ರ ರಿವರ್ ಇದು, ಎಷ್ಟು ದೊಡ್ಡ ಬ್ರಿಡ್ಜ್ ನೋಡಿ, ಇದು ಸಕ್ಕದಾಗಿದೆ. ಲೆಫ್ಟ್ ಸೈಡು ಫುಲ್ಲು ಮಿಸ್ಟ್ ಆಗಿದೆ ನೋಡಿ, ಲೆಫ್ಟ್ ಸೈಡ್ ಬ್ಯೂಟಿಫುಲ್ ಆಗಿದೆ ವ್ಯೂ. ದಿಸ್ ಇಸ್ ಬ್ರಹ್ಮಪುತ್ರ ರಿವರ್. ಸೊ ಫೈನಲಿ my dream ride, we have come to the first state of Seven Sisters, that is Assam. Entry ಆಗಿದ್ದೀವಿ. I know I'm exaggerating, but that's how I am feeling right now ಸ್ನೇಹಿತರೆ. It's a beautiful feeling, the one ride which you planned for the whole year and you have come finally, and this is the last day of 2024. It's ಒಂಥರ ಡಿಫ್ರೆಂಟ್ ಫೀಲಿಂಗ್ ಸ್ನೇಹಿತರೆ ಇದು. We have reached the stay ಸ್ನೇಹಿತರೆ. ನೋಡಿ ಇದೆ ರತ್ನಮೌಳಿ ಪ್ಯಾಲೇಸ್ ಅಂತ ಇದ್ದಾರೆ. ಓಹೋ ನೋಡಿ ಸ್ನೇಹಿತರೆ, ಇವರೇ DJ. ಓ ಈ ಥರ ಪಾರ್ಕಿಂಗಾ? ಏನು ಹೇಳಿ, ಬೈಕಿಗೆ ಮರ್ಯಾದಿನೇ ಇಲ್ಲ ನೋಡಿ ಸ್ನೇಹಿತರೆ. ಕಾರ್ ಅವ್ರಿಗೆ ಮಾತ್ರ ಲಕ್ಸುರಿ ಪಾರ್ಕಿಂಗು, ಇಷ್ಟೇ ಜೀವನ. ಸೊ ಈ ರೀತಿ ಇದೆ ರೂಮ್ಸು. ಅಂಡ್ ಒಳ್ಳೆ ಆಕ್ಚುಲಿ ಇಲ್ಲಿ ಟಾಪ್ ವ್ಯೂ ಇದೆ ಸ್ನೇಹಿತರೆ. ನೆಕ್ಸ್ಟ್ ಫ್ಲೋರ್ ಅಲ್ಲಿ ಪಾರ್ಟಿ ನಡೆಯೋದಂತೆ. ಸೊ ದಿಸ್ ಇಸ್ ಹೌ ಸ್ಪೇಷಿಯಸ್ ದ ರೂಮ್ ಇಸ್. ಆಕ್ಚುಲಿ ಇದು 4 ಸ್ಟಾರ್ 5 ಸ್ಟಾರ್ ಹೋಟೆಲ್ ಇರಬೇಕು, ಬಿಕಾಸ್ ಎಲಿವೇಟರ್ ಅಲ್ಲಿ ಕೂಡ ಕಾರ್ಡ್ ಇಡಬೇಕು ಸ್ನೇಹಿತರೆ. ದಟ್ ಈಸ್ ಲೈಕ್ ಅನ್ ITC ಕೈಂಡ್ ಆಫ್ ಲಕ್ಸುರಿ. ಸೊ ಇಲ್ಲಿಂದ ನಾವು ಪಾರ್ಟಿಗೆ ಹೋಗಿ ಪಾರ್ಟಿ ಮುಗಿಸ್ಕೊಂಡು ನ್ಯೂ ಇಯರ್ಗೆ ಎಂಟ್ರಿ ಆಗ್ತಾ ಇದೀವಿ. ಸೊ ಪ್ರಾಬ್ಲಿ ಅದನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡ್ತೀರಾ ಸ್ನೇಹಿತರೆ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ GN Talkies. ಗುಡ್ ಬೈ ಸ್ನೇಹಿತರೆ. We are finally in Assam, so probably in the next episode you will be seeing Kaziranga National Park ಸ್ನೇಹಿತರೆ. ಸೊ ಮಿಸ್ ಮಾಡಿದ್ರೆ ಎಲ್ಲ ಎಪಿಸೋಡ್ಸ್ ನೋಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಯಾ, ಹ್ಯಾಪಿ ನ್ಯೂ ಇಯರ್.